ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತು ನಾನೊಂದು ವಿಶೇಷ ಪ್ರತಿಭೆಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಹಳ್ಳಿಯಲ್ಲಿ ಹುಟ್ಟಿದರೂ ಕೂಡ ನಮ್ಮ ವಾಯ್ಸ್ ಯಾವ ಗಾಯಕರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವರ ಹತ್ರ ಪ್ರತಿಭೆ ಇದೆ, ವೇದಿಕೆಗಳು ದೊಡ್ಡ ಮಟ್ಟದಲ್ಲಿ ಇವರಿಗೆ ಸಿಗಬೇಕಾದಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಆ ಪ್ರತಿಭೆಯನ್ನು ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೇಮಾವತಿಯವರು, ಬಾಳಿಲದವರು. ಇವರು ಬಹಳಷ್ಟು ಶ್ರಮ ವಹಿಸಿ ಕಳೆದ ಕೆಲವು ವರ್ಷಗಳಿಂದ ಸಂಗೀತವನ್ನು ಹಾಡ್ತಾ ಇದ್ದಾರೆ. ಅವರು ಮನೆಗೆ ಸೀಮಿತ ಆಗ್ತಾ ಇದ್ದಾರೆ, ಸ್ಥಳೀಯ ಮಟ್ಟದಲ್ಲಿ ಸೀಮಿತ ಆಗ್ತಾ ಇದ್ದಾರೆ. ನೀವು ಒಂದ್ಸಲ ಅವರ ವಾಯ್ಸನ್ನು ಕೇಳಿಬಿಡಿ. ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿದೆ, ಅನಂತರ ನೀವು ಡಿಸೈಡ್ ಮಾಡಿ ಅವರು ಯಾವ ಥರದ ಗಾಯಕಿ ಅನ್ನೋದನ್ನು. ಗೋಪಾಲ ರಾಧಾಲೋಲ, ಗೋಪಾಲ ರಾಧಾಲೋಲ, ಮುರಳಿ ಲೋಲ ನಂದಲಾಲ, ಜಯ ಮುರಳಿ ಲೋಲ ನಂದಲಾಲ, ಕೇಶವ ಮಾಧವ ಜನಾರ್ದನ, ಕೇಶವ ಮಾಧವ ಜನಾರ್ದನ, ವನಮಾಲ ಬೃಂದಾವನ ಬಾಲ, ವನಮಾಲ ಬೃಂದಾವನ ಬಾಲ, ಮುರಳಿ ಲೋಲ ನಂದಲಾಲ, ಜಯ ಮುರಳಿ ಲೋಲ ನಂದಲಾಲ, ಗೋಪಾಲ ರಾಧಾಲೋಲ. ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗು ನೀನು ಆದರೆ, ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ, ಕನಸೊಂದು ಮೈಯ ಮುರಿದು ಬಾಬಳಿಗೆ ಅಂದಿದೆ, ಶರಣಾಗು ಆದರೆ, ಸಿರಿಯಾಗು ಆದರೆ, ಮಧುವನ ಕರೆದರೆ. ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನೋ, ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನೋ, ನಿನ್ನ ಇಚ್ಛೆಯಂತೆ ನಡುವೆ ನಟ್ಟಿ ಮಾಡೆನೋ, ಮುಕ್ತಿ ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದೋ, ಆಹಾ ಮುಕ್ತಿ ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದೋ, ಸಾವಿಗಂಜಿ ನಿನ್ನಡಿಯಲ್ಲಿ ಅಡಗಿಕೊಳ್ಳುವುದೋ, ಸಾವಿಗಂಜಿ ನಿನ್ನಡಿಯಲ್ಲಿ ಅಡಗಿಕೊಳ್ಳುವುದೋ, ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನೋ, ನಿನ್ನ ಇಚ್ಛೆಯಂತೆ ನಡುವೆ ನಟ್ಟಿ ಮಾಡೆನೋ, ನಿನ್ನ ಇಚ್ಛೆಯಂತೆ ನಡುವೆ ನಟ್ಟಿ ಮಾಡೆನೋ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ದಿನ, ನೀಡಾನಂತ ಆನಂದನ, ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ. ಸಂಗೀತ ಇದಕ್ಕೆ ಏನಾದ್ರು ಹೋಗಿದ್ದೀರಾ? ಸಂಗೀತ ಅಂದರೆ ನನ್ನ ಮೊದಲ ಗುರುವೇ ನನ್ನ ದೊಡ್ಡಪ್ಪ ಬಾಬು ಅಜಿಲ ಅಂತ. ಓಕೆ ಅವರಿಂದಲೇ ಹಾಡನ್ನು ಕಲಿತಾ ಬರ್ತಿದ್ದೆ ನಾನು. ಓಕೆ. ಆಮೇಲೆ ಅಕ್ಕಂದಿರು ಎಲ್ಲರೂ ಹಾಡ್ತಾಯಿದ್ರು. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ 7ನೇ ಕ್ಲಾಸಲ್ಲಿ ಒಬ್ಬರು ಪಿ ಟಿ ಸರ್ ಇದ್ದರು, ಕೃಷ್ಣಮೂರ್ತಿ ಸರ್ ಅಂತ. ಅವರು ನನ್ನ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಇಲ್ಲೇ ಬಾಳಿಲದಲ್ಲಿ ಇದ್ದದವರು ಶಂಕರಿಮೂರ್ತಿ ಮೇಡಮ್ ಅಂತ. ಅವರಿಂದ ನಾನು ಸಂಗೀತ ಕ್ಲಾಸ್ ಹೋಗ್ತಾಯಿದ್ದೆ. ಅದಕ್ಕಿಂತ ಮುಂಚೆ ನಾನು ದೊಡ್ಡಪ್ಪನ ಜೊತೆ ಕಲಿತಿದ್ದೆ, ಬಾಬು ಅಜಿಲ ಅಂತ. ಅವರಿಂದಲೇ ಹಾಡು ಕಲಿತಿದ್ದದ್ದು. ಅಂದರೆ ನಾವು ಚಿಕ್ಕಂದಿನಲ್ಲೇ ಸ್ಕೂಲ್ಗೆ ಹೋಗ್ಲಿಕ್ಕಿಂತ ಮುಂಚೆಯಿಂದಲೂ ಅವರು ರಾತ್ರಿ ಎಲ್ಲ ಬಂದು ನಮ್ಮ ಜೊತೆ ಹಾಡು ಹೇಳ್ತಿದ್ರು. ಅವರ ಮನೆಗೆ ಹೋಗಿ ಹಾಡು ಹೇಳ್ತಿದ್ದೆವು ನಾವು. ಅಲ್ಲಿ ಮನೆಯಲ್ಲಿ ಮೃದಂಗ ಎಲ್ಲ ಇತ್ತು. ಎಲ್ಲರನ್ನು ಕೂರಿಸಿ ಹಾಡ್ತಿದ್ರು, ಭಜನೆ ಹಾಗೆಲ್ಲ ಹಾಡ್ತಾ ಇದ್ವಿ.
ಅವರೇ ನನಗೆ ಮೊದಲ ಗುರು ಅಂತ ಹೇಳ್ಬೋದು. ಆಮೇಲೆ ನಾವು 7ನೇ ಕ್ಲಾಸ್ ನಂತರ ಸರ್ ಒಬ್ಬರು ನನ್ನನ್ನು ಶಾಲೆಗೆ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿಂದ ಸಂಗೀತ ಅಂತ ಅಭ್ಯಾಸ ಮಾಡಿದ್ದು ನಾನು. ಇಷ್ಟೆಲ್ಲ ಪ್ರತಿಭೆ ಇದ್ದು ನೀವು ಯಾಕೆ ಈ ರಿಯಾಲಿಟಿ ಶೋಗಳಿಗೆ ಅಂತಿಗೆ ನೀವು ಹೋಗ್ಲಿಕ್ಕೆ ಏನು ಮನಸ್ಸು ಮಾಡಲಿಲ್ವಾ, ಅಥವಾ ಯಾಕೆ ನೀವು ಪ್ರಯತ್ನ ಮಾಡಲಿಲ್ವಾ? ಇಷ್ಟು ನಿಮಗೆ ವಾಯ್ಸ್ ಇದೆ, ಚೆನ್ನಾಗಿದೆ, ಕಷ್ಟದಲ್ಲಿ ಇರುವ ಕುಟುಂಬ ನಿಮ್ಮದು, ಏನು ಬೇಕಾಗಿದ್ದ ರಿಯಾಲಿಟಿ ಶೋಗೆ ಬೇಕಾದ ಎಲ್ಲ ಅರ್ಹತೆಗಳು ನಿಮ್ಮ ಹತ್ರ ಇದೆ, ಯಾಕೆ ನಿಮ್ಗೆ ಹೋಗಲಿಲ್ಲ ಅಂತ ಅನಿಸ್ತಾ ಇದೆ? ಅಂದರೆ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ ಅಲ್ಲ, ಆಗ ಒಬ್ಬರು ಸರ್ ಸೇರಿಸಿದ್ರು ಅಂತ ಹೇಳಿದಲ್ಲ, ಆದರೂ ಕೂಡ 1 ವರ್ಷ ಅಷ್ಟೇ ಹೋದ್ದು ನಾನು. ಯಾಕಂದರೆ ಅಲ್ಲಿಗೆ ಹಣ ಕಟ್ಟಲಿಕ್ಕಿತ್ತು, ಫೀಸ್ ಕಟ್ಟಲಿಕ್ಕಿತ್ತು. ಆ ಟೈಮಲ್ಲಿ ನನ್ನ ತಂದೆಗೆ ಹುಷಾರಿರಲಿಲ್ಲ. ಅವರು ಕಾಲಿದ್ದು ಗ್ಯಾಂಗ್ರೀನ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಆಮೇಲೆ ಕಾಲೇಜ್ ಕೂಡ ಹೋಗ್ಲಿಕ್ಕಾಗಲಿಲ್ಲ ನನಗೆ. PUC ಅಲ್ಲಿ ನಿಲ್ಲಿಸಿದೆ ಕಾಲೇಜು. ಅಣ್ಣನವರೆಲ್ಲ ಹಣ ಹಾಕಿ ಎಲ್ಲ ಸೇರಿಸಿದ್ರು ನನ್ನನ್ನು. ಆದರೆ ಸ್ವಲ್ಪ ವರ್ಷ ಹೋಗಿದ್ದೆ ನಾನು ಕಾಲೇಜ್ಗೆ. ಆಮೇಲೆ ಕಾಲೇಜ್ ಕೂಡ ಬಿಟ್ಟೆ. ಆಮೇಲೆ ಹೀಗೆ ಮನೆಯಲ್ಲೇ ಹಾಡು ಹೇಳಿಕೊಂಡಿದ್ದೆ. ಆಮೇಲೆ ಫಂಕ್ಷನಿಗೆಲ್ಲ ಹೋಗ್ತೇನೆ, ಸೇರ್ತೇನೆ. ಈಗ ಶಾರದೋತ್ಸವ ಎಲ್ಲ ಆಗ್ತದೆ, ಅದಕ್ಕೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೇನೆ. ಬಹುಮಾನ ಸಿಕ್ಕಿದೆ ನನಗೆ. ಓಕೆ, ಆದರೆ ಹೀಗೆ ರಿಯಾಲಿಟಿ ಶೋಗೆ ಹೋಗಲಿಲ್ಲ. ಅಂದರೆ ನೋಡಿ, ರಿಯಾಲಿಟಿ ಶೋ ಅಂತಲೋಗ ಎಂತೆಂಥದ್ದು ಹಾಡಿದವರೆಲ್ಲ ವೈರಲ್ ಆಗಿದ್ದಾರೆ. ಹೌದು, ನಾನು ಹೇಳೋದು, ಇಷ್ಟು ಚೆನ್ನಾಗಿ ಹಾಡ್ತೀರಿ, ಹೌದು, ಏನೇನೋ ರಾಗದಲ್ಲಿ ಹಾಡಿದರೆ ಅವರು ಎಲ್ಲ ವೈರಲ್. ಎಲ್ಲಿವರೆಗೆ ಅಂದರೆ ಅವರೇ ಬಿಗ್ ಬಾಸಿಗೆ ಹೋಗೋವರೆಗೆ ವೈರಲ್ ಆಗ್ತಾ ಇದ್ದಾರೆ. ಹೌದು. ನಿಮ್ಮಂಥವ್ರು ಪ್ರತಿಭೆ ಇದ್ದು, ಇಷ್ಟು ಚಂದ ವಾಯ್ಸ್ ಇದ್ದು, ಹಾಗಾಗಿ ನಾನೇನು ಹೇಳೋದು ಅಂತ ಇದ್ದರೆ, ಮೊದಲಾಗಿ ಇಂತಹ ವಾಯ್ಸ್ ಇರುವಂಥ ಈ ಒಂದು ಹಳ್ಳಿ ಪ್ರತಿಭೆಯನ್ನು ನೋಡಿ, ಅವರ ಮನೆಯನ್ನೆಲ್ಲ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಅವರು ತುಂಬ ಕಷ್ಟದಲ್ಲಿ ಇರುವಂಥ ಕುಟುಂಬ. ಎಷ್ಟು ಜನ ಇದ್ದೀರಿ ನೀವು ಮನೆಯಲ್ಲಿ? ಮನೆಯಲ್ಲಿ ನಾನು ಇವಾಗ ತಾಯಿ ಮನೇಲಿದ್ದೆ. ನಾನು ನನ್ನ ತಂದೆ ತಾಯಿ ಮತ್ತು ನನ್ನ ಹಸ್ಬೆಂಡ್. ಅವರ ಯಜಮಾನರು ತಾಸೆ ಬಡಿಯುವುದು ಅಂದರೆ ದೈವ ಕಾಲದಲ್ಲಿ ನಾವು ಅದೊಂದು ವಾದನ ಅದನ್ನು ನುಡಿಸ್ತಾರೆ, ಅದನ್ನು ನುಡಿಸುವಂಥದ್ದು ಇವರ ಯಜಮಾನರ ಕೆಲಸ, ವಿಶ್ವನಾಥ್ ಅವರು. ಹಾಗೆ ಇವರ ತಂದೆಯವರು ಅವರು ಮುಟ್ಟಾಳೆ ಅಂತ ಹೇಳಿದೆ. ನಾವು ಹಳ್ಳಿಯಲ್ಲಿ ಕೂಲಿ ತೋಟ ಕೆಲಸಕ್ಕೆಲ್ಲ ಹೋದಾಗ ನಾವು ತಲೆಗೆ ಒಂದು ಹಾಕ್ಕೊಳ್ತೇವೆ, ಹಾಳೆಯ ಒಂದು ಇದು, ಅದನ್ನು ಮಾಡ್ತಾರೆ ತಂದೆಯವರಲ್ವಾ. ಅದರ ಮೂಲಕ ಅವರು ಜೀವನ ಮಾಡ್ತಾರೆ. ನೋಡಿ, ಈ ಕುಟುಂಬ ನೋಡಿದ್ರೇ ಗೊತ್ತಾಗ್ತದೆ ಇದೊಂದು ಬಡತನದ ಕುಟುಂಬ ಅನ್ನುವಂಥದ್ದು. ನೀವು ನೋಡಿದಿರಿ, ಅವರ ವಾಯ್ಸ್ ಕೇಳಿದಿರಿ, ನೀವು ಯಾವ ಥರ ಅವರ ವಾಯ್ಸ್ ಇದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೇಳಿದಿರಿ. ಹಾಗೆಯೇ ಈಗ ನಿಮ್ಮ ಮನೆಯ ಬಗ್ಗೆ ಹೇಳೋದಾದರೆ, ಎಷ್ಟು ಕಷ್ಟದಿಂದ ಬಂದಿದ್ದೀರಿ ನೀವು? ಎಷ್ಟು ನಿಮ್ಮ ಮನೆ ಕಷ್ಟಪಟ್ಟಿದ್ದಾರೆ ನಿಮ್ಮನ್ನು ತಂದೆ ತಾಯಿ ಸಾಕಲಿಕ್ಕೆ? ನನ್ನನ್ನು ಸ್ಕೂಲಿಗೆ ಸೇರಿಸಬೇಕಾದ್ರೂ ತುಂಬಾ ಕಷ್ಟಪಟ್ಟಿದ್ದಾರೆ ಅಪ್ಪ. ಅಮ್ಮ ಬೀಡಿ ಕಟ್ಟಿಯೇ ನನ್ನನ್ನು ಸಾಕಿದ್ದಾರೆ. ನಾನು ಒಬ್ಬಳೇ ಮಗಳು, ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಬಳೇ ಮಗಳು ನಾನು. ಹಾಗಾಗಿ ಅಮ್ಮ ಬೀಡಿ ಕಟ್ಟೋದು, ಅಪ್ಪ ಮುಟ್ಟಾಳೆ ಕಟ್ಟಿ ಜೀವನ ನಡೆಸೋದು ನಾವು. ಇವಾಗ ಅಮ್ಮನಿಗೆ ಬೀಡಿ ಕಟ್ತಾರೆ. ಇವಾಗ ಒಂದು ಸ್ವಲ್ಪ ದಿವಸ ಬಿಟ್ಟಿದ್ರು ಬೀಡಿಯನ್ನು, ಇವಾಗ ವಾಪಸ್ ಕಟ್ತಿದ್ದಾರೆ. ಇದರಲ್ಲಿ ಜೀವನ ನಡೆಸ್ತಿದ್ದಾರೆ. ನೇಮ ದೈವದ ಇರಬೇಕಾದ್ರೆ ಮಾತ್ರ ಅದಕ್ಕೆ ಒಂದು ಇದಾಗ್ತದೆ ಅಷ್ಟೇ. ಮತ್ತೆ ಈ ಮುಟ್ಟಾಳೆಯಲ್ಲೇ ಈಗ ಜೀವನ ನಡೆಸ್ತಿರೋದಪ್ಪ. ಅದರಲ್ಲಿ ಜೀವನ. ಮಳೆಗಾಲದಲ್ಲಂತೂ ದೈವ ನೇಮಗಳು ಇರೋದಿಲ್ಲ. ಆಗ ನಿಮ್ಮ ಯಜಮಾನರಿಗೂ ದೈವದ ತಾಸದ ಕೆಲಸ ಇರುವುದಿಲ್ಲ. ಅವರು ಹೀಗೆ ಕೂಲಿ ಕೆಲಸಕ್ಕೆ ಇದ್ರೆ ಹೋಗ್ತಾರೆ, ಇಲ್ಲದಿದ್ರೆ ನಾಡಿದ್ದು ನೇಮಕ್ಕೆ ಅದಕ್ಕೆ ನಿಲ್ಬೇಕಷ್ಟೇ. ನೀವೇನು ಕೆಲಸ ಮಾಡ್ತೀರಿ ಜೀವನಕ್ಕೆ? ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲಿ. ಇಲ್ಲಿಗೆ ಬರ್ತದೆ ನಿಮಗೆ ಎಲ್ಲ ಡ್ರೆಸ್ ಎಲ್ಲ ತಂದು ಇಲ್ಲಿ ಕೊಡ್ತಾರೆ? ಇಲ್ಲಿ ಅವರೇ ಹತ್ತಿರದವರು ಕೊಡ್ತಾರೆ. ಓಕೆ, ನೋಡಿ ಎಷ್ಟು ಒಂದು ಸವಾಲಿನ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಕಷ್ಟ ಇದೆ, ಒಂದೊಂದು ಸವಾಲು ಇರುತ್ತೆ. ಹಾಗೆಯೇ ಹೇಮಾವತಿಯವರು ಕೂಡ ಸ್ಟ್ರಗಲ್ ಅನುಭವಿಸ್ತಾ ಇದ್ದಾರೆ. ಆದರೆ ಅವರ ಹತ್ರ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ನಾನು ಇವತ್ತು ಹೇಳೋದೇನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡ್ಬೇಕಾದ್ರೆ ಹೇಗೇಗೋ ಹಾಡಿದವರೆಲ್ಲ ವೈರಲ್ ಆಗ್ತಾ ಇದ್ದಾರೆ. ಸರಿಯಾಗಿ ಹಾಡಿದವರಿಗೆ ವೇದಿಕೆ ಸಿಗ್ತಾ ಇಲ್ಲ. ಹಾಗೆ ಸರಿಯಾಗಿ ಹಾಡ್ತಾ ಇರುವಂತಹ, ಒಳ್ಳೆ ಧ್ವನಿಯಿಂದ ಹಾಡ್ತಾ ಇರುವಂತಹ, ಕೋಗಿಲೆ ಧ್ವನಿಯಿಂದಲೇ ಹಾಡ್ತಾ ಇರುವಂತಹ ಈ ಪ್ರತಿಭೆಗೆ ಹೇಮಾವತಿಯವರಿಗೆ, ಇವರು ನೋಡಿ, ಬರೇ ನೀವು ಕನ್ನಡ ಮಾತ್ರ ಅಲ್ಲ, ಯಾವುದೇ ಲ್ಯಾಂಗ್ವೇಜಲ್ಲಿ ಹೇಳಿದರೂ ಕೂಡ ಇವರು ಆ ಹಾಡನ್ನು ಹೇಳಲಿಕ್ಕೆ, ತಮಿಳ್ ಸಾಂಗ್ ಒಂದು ಹೇಳಿದರು ಅಂದರೆ ಎಲ್ಲ ರೀತಿಯ ಹಾಡುಗಳನ್ನು ಕೂಡ ಇವರು ಜಸ್ಟ್ ಕೇಳಿ ಇವರು ಈ ಥರದ ಇದು ಮಾಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಅಧ್ಯಯನವನ್ನು ಮಾಡಿದ್ದಾರೆ, ತಕ್ಕ ಮಟ್ಟಿಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಅವಕಾಶ ಸಿಗಬೇಕು. ನಮ್ಮ ಜೊತೆ ಇವತ್ತು ಹೇಮಾವತಿಯವರ ತಾಯಿಯಾಗಿರುವಂಥ ಮುತ್ತಮ್ಮ ಅವರಿದ್ದಾರೆ. ಮುತ್ತಮ್ಮ ಅವರು ಈಗ ಹೇಳಬೇಕು, ಅಮ್ಮ ಈಗ ನಿಮ್ಮ ಮಗಳು ಒಳ್ಳೆ ಪ್ರತಿಭಾವಂತೆ, ಅವರೇ ಹೇಳುವ ಪ್ರಕಾರ ದೊಡ್ಡ ವೇದಿಕೆಗಳು ಅವರಿಗೆ ಸಿಗಲಿಲ್ಲ. ಆದರೆ ಇಷ್ಟು ಒಳ್ಳೆ ವಾಯ್ಸ್ ಇರುವ ನಿಮ್ಮ ಮಗಳಿಗೆ ಒಂದು ಅವಕಾಶ ಸಿಗಬೇಕು ಅಂತ ನಿಮಗೆ ಅನಿಸ್ತಾ ಇದೆ? ಏನು ಅನಿಸ್ತದೆ? ಸಿಗ್ಬೇಕಂತ ಅನಿಸ್ತಾ ಇದೆ, ಅದೇ ಹೋಗ್ಲಿಕ್ಕೆ. ಈಗ ಅವರೇ ಹೇಳಿದರು, ತುಂಬ ನಾವು ಜೀವನದಲ್ಲಿ ನಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ಸಾಕಿದೆ ಅಂತ. ಏನೆಲ್ಲ ಮಾಡಿ ಮಗಳನ್ನು ಇಷ್ಟು ಮಾಡಿ ದೊಡ್ಡ ಮಾಡಿದ್ರಿ? ಅದೇ ಬೀಡಿ ಮತ್ತೆ ಅವರು ಇದು ಹಳೆ ಇದು ಮುಟ್ಟಾಳೆ ಮಾಡೋದು, ಅದೇ ನಿಮ್ಮ ಉದ್ಯೋಗ, ಅದೇ ಜೀವನಕ್ಕೆ ದಾರಿ. ಈಗ ಒಂದು ಮುಟ್ಟಾಳೆಯನ್ನು ಮಾರಿದ್ರೆ ಎಷ್ಟು ರೂಪಾಯಿ ಸಿಗ್ತದಮ್ಮ? ಅಷ್ಟೇ 70-80. ಒಂದರಲ್ಲಿ 70 ರೂಪಾಯಿ ಸಿಗ್ತದೆ. ಮತ್ತೆ ಇದು ಊಟಕ್ಕೆಲ್ಲ ಹೋಗ್ತಾರೆ, ವಾದ್ಯಕ್ಕೆ ಹೋಗ್ತದೆ. ಈಗ ದೈವದ ಕಳ ಇಲ್ಲದ ಟೈಮಲ್ಲಿ ನೀವು ಮುಟ್ಟಪಾಳೆಯನ್ನೇ ಮಾಡಬೇಕು. ಆ ಮುಟ್ಟಪಾಳೆ ಮಾಡುವಾಗ
ನೀವು ಒಂದು ಇದಕ್ಕೆ 70 ರೂಪಾಯಿ ಅಂತ ಹೇಳಿದ್ರಿ. ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದೇ ಒಂದು 10 ಮಾಡ್ತಾರೆ. 10 ಒಂದು ದಿವಸಕ್ಕೆ. ಇಷ್ಟೆಲ್ಲ ಸ್ಟ್ರಗಲ್ ಇದೆ ಈ ಕುಟುಂಬಕ್ಕೆ. ಹಾಗೇನೆ ಈಗ ನಿಮ್ಮ ಮನೆಯಲ್ಲಿ ಇಷ್ಟು ವರ್ಷದ ನೀವು ಜರ್ನಿಯಲ್ಲಿ ಸಂಗೀತ ಕ್ಷೇತ್ರಕ್ಕೆ ಕಲಿಸುವಾಗ ಅವರನ್ನ ನಿಮಗೆಲ್ಲ ಅನಿಸ್ಲಿಲ್ವಾ ಇನ್ನೂ ಚಂದದ ವೇದಿಕೆ ಸಿಗ್ಬೇಕಿತ್ತು ಅಂತ ನಿಮಗೆ ಏನು ಅನಿಸ್ಲಿಲ್ವಾ? ಅನಿಸಿದೆ ಅದು ಸಿಕ್ಕಲಿಕ್ಕೆ ಅದೇ ಏನೋ ಬಡತನ ಬಡತನ ಇರ್ಬೋದು ಅಂತ ಅನಿಸ್ತದೆ. ಬಡತನದಿಂದ ನಿಮಗೆ ಈ ತರ ಕಷ್ಟ ಬಂದಿರ್ಬೋದಾ? ಆಚೆಯಲ್ಲಿ ಕಳಿಸ್ಲಿಕ್ಕೆ ಏನೋ ಅಷ್ಟು ಏನಿಲ್ಲ, ಅನುಕೂಲ ಇರಲಿಲ್ಲ. ಅವರೇ ಆಗ ಹೇಳ್ತಾ ಇದ್ರು ಹಣದ್ದೆಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಅಂತ. ಏನು ಸಮಸ್ಯೆ ಆಯಿತು ನಿಮಗೆ ಹಣದ್ದು? ಹಣದ್ದು ಅದೇ ಕೈಯಲ್ಲಿ ಅವಾಗ ಅಪ್ಪನಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ. ಕಾಲೇಜ್ ಹೋಗಬೇಕಾದ್ರೂ ಕಾಲು ನೋವೆಲ್ಲ ಇತ್ತು. ಅದೇ ಗ್ಯಾಂಗ್ರೀನ್ ಹೇಳಿದರೆ ಗ್ಯಾಂಗ್ರೀನ್ ಇರೋದ್ರಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅಣ್ಣನವರೆಲ್ಲ ಹಣ ಹಾಕಿ ಮದ್ದೆಲ್ಲ ಮಾಡಿಸಿದ್ರು. ಈಗ ಒಂದು ಬೆರಳೆ ಕಟ್ಟಾಗಿ ಹೋಗಿದೆ, ಈಗ ಕಟ್ ಮಾಡಿಸಿದ್ದಾರೆ ಅದನ್ನು. ಅದಾದಮೇಲೆ ಮುಟ್ಟಾಳೆ ಅದೊಂದು ಹೆಲ್ಪ್ ಆಯಿತು ನಮಗೆ. ನನ್ನ ತಂದೆಗೆ ಅದನ್ನೇ ಒಂದು ತಗೊಂಡು ಅದನ್ನೇ ಕೆಲಸ ಮಾಡಿದ್ದು. ಈಗ ಅದರಿಂದಲೇ ಜೀವನ ನಡೀತಾ ಇದೆ. ನಿಮ್ಮ ಮನೆಯ ಈಗಿನ ಸ್ಥಿತಿ ಹೇಗಿದೆ? ಫೈನಾನ್ಷಿಯಲಿ ಹೇಗಿದೆ? ಫೈನಾನ್ಷಿಯಲ್ ಇವಾಗ ಅಪ್ಪ ತಾಸೆ ಇದಕ್ಕೆ ಮುಟ್ಟಾಳೆ ಹೋಗೋದ್ರಿಂದ ಅಷ್ಟೇನು ಕಷ್ಟ ಗೊತ್ತಾಗ್ತಿಲ್ಲ. ಆದರೆ ಕಷ್ಟ ಇದೆ ಅಂದರೆ ಎಲ್ಲದಕ್ಕೂ ಬಾಕಿ ನಮ್ಮ ಸಂಘ ಅದೇ ಇದರಲ್ಲೇ ಇರೋದು ನಾವು, ಸಂಘ ಸಂಸ್ಥೆ ಅಂತ. ಅದರಿಂದ ಹಣ ತೆಗೆದು ಅದಕ್ಕೆ ಹಾಕುವುದು ಆ ರೀತಿ ಆಗಿದೆ ಈಗ ನಮ್ಮ ಪರಿಸ್ಥಿತಿ. ಇದು ನಾನು ಹಾಡು ಹೇಳಿದಂದರೆ ಪ್ರಸಾದ್ ಸರ್ ಅಂತ ನನ್ನ ಹತ್ರ ಹಾಡು ಹೇಳಿಸಿದ್ದು, ಇಲ್ಲಿ ಬಂದಿದ್ದರು ಪ್ರಸಾದ್ ಸರ್ ಪುತ್ತೂರವರು. ಅವರು ಒಂದು ಹಾಡು ಹಾಡಿಸಿದ್ರು. ಕರ್ಕಲ್ ಕಾಯಿ ಆನಗ ಬೊಲ್ಕಲ್ ಪೂ ಪೋನಗ ದಂಬೆದಡಿಟ್ಟು ಆಟನಗ ನೆಕ್ಕಿದಡಿಟ್ಟು ಕೂಟಾನಗ ಬಲ ಬಲಿಂದ್ರ ಬಲ ಬಲಿಂದ್ರ ಉರ್ದು ಮದ್ದೊಲಿಯಾನಗ ಕಲ್ಲ ಕೋರಿ ಕೆಳಪುನಗ ಅಲ್ಲೆಟ್ಟು ಬೊಲ್ನೈ ಮುರ್ಕುನಗ ಮಂಜಲ್ ಬಕ್ಕಿ ಮೈ ಪಾಡುನಗ ಕೊಟ್ರಂಜಗ್ ಕೊಡಿಯೇರ್ನಗ ಬಲ ಬಲಿಂದ್ರ ಬಲ ಬಲಿಂದ್ರ ಬಲ ಬಲಿಂದ್ರ ಬಲ ಬಲಿಂದ್ರ. ಅಂದರೆ ನಿಮಗೆ ಸೀದವಾಗಿ ಗಾಡ್ ಗಿಫ್ಟ್, ದೇವರ ಗಿಫ್ಟ್. ಆದರೆ ಒಂದು ನಾವು ಹೇಳ್ತೇವೆ, ಒಂದು ಹೂವು ಹುಟ್ಟಿದ ಮೇಲೆ ಅದು ದೇವರ ಪಾದಕ್ಕೆ ಸೇರಿದರೆ ಅದರ ಜೀವನ ಸಾರ್ಥಕ ಆಗ್ತದೆ ಅಂತ. ಹಾಗೆಯೇ ಒಂದು ಗಾಯಕಿ ಅಂತ ಆದ ಮೇಲೆ ಅದಕ್ಕೊಂದು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ಅಷ್ಟೇ ಅದು ಚೆನ್ನಾಗಿ ಆಗೋದು ಅಂತ ನಿಮಗೆ ಏನಾರು ಅನಿಸ್ತಿಲ್ವಾ? ಅನಿಸ್ತಾ ಉಂಟು, ಅನಿಸ್ತಿದೆ. ಸಿಗಬೇಕಿತ್ತು ವೇದಿಕೆ. ಅಂದರೆ ಸಿಕ್ಕೋ ಟೈಮಲ್ಲಿ ನಮ್ಮಲ್ಲಿ ಆ ವೇದಿಕೆಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬೇರೆ ಬೇರೆ ದೂರ ದೂರ ಇವಾಗ ನಮ್ಮ ಬೆಳ್ಳಾರಿಯಲ್ಲಿ ಕೆಲವೊಂದು ಸಲ ನಮ್ಮ ಇದೆಲ್ಲ ಆಗ್ತದೆ, ಹಾಡು ಹೇಳೋ ಸ್ಪರ್ಧೆಗಳೆಲ್ಲ ನಡೀತಾ ಇರ್ತದೆ. ಬೇರೆ ಬೇರೆ ಇದರಿಂದ ಬರ್ತಾರೆ ಹಾಡು ಹೇಳಿಸ್ಲಿಕ್ಕೆ ಅಂತ. ಕೆಲವೊಂದು ಸಲ ನಮ್ಗೆ ಗೊತ್ತಿರೋದಿಲ್ಲ, ಅಂದರೆ ಅಲ್ಲಿ ಫಂಕ್ಷನ್ ಆಗ್ತಾ ಉಂಟು ಹಾಗೆ ಹೀಗೆ ಅಂತ. ಆದರೆ ನೆಕ್ಸ್ಟ್ ಸಿಕ್ಕಿದರೆ ಹೋಗಬೇಕು ಅಂತ ಮನಸ್ಸುಂಟು. ಈಗ ನಿಮಗೆ ಅವಕಾಶವನ್ನು ಕೊಡ್ತಾರೆ ಅಂತ ಇಟ್ಕೊಡುವ, ಒಂದು ಕಡೆ ಎಲ್ಲೋ ತಲುಪಬೇಕು, ಯಾವುದೋ ಟಿ ವಿ ಮಾಧ್ಯಮದ ರಿಯಾಲಿಟಿ ಶೋಗೆ ತಲುಪಬೇಕು, ಏನು ಅಂತ ಮನವಿ ಮಾಡ್ಕೊಳ್ತೀರಿ? ನನ್ನಂಥ ಪ್ರತಿಭೆಗಳು ತುಂಬ ಮಂದಿ ಇದ್ದಾರೆ. ನಮ್ಮಂಥವರಿಗೆ ಒಂದು ಒಳ್ಳೆ ಪ್ರತಿಭೆಯನ್ನು ತೋರಿಸಿಕೊಡೋದಕ್ಕೆ ವೇದಿಕೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ನೋಡಿ, ಯಾವುದಾದ್ರೂ ರಿಯಾಲಿಟಿ ಶೋದವರು ನೋಡ್ತಾ ಇದ್ದರೆ ಈ ಕಷ್ಟದಲ್ಲಿರೋ ಕುಟುಂಬಕ್ಕೆ ವೇದಿಕೆಯನ್ನು ಕೊಟ್ಟರೆ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಹೇಮಾವತಿ ಅವರೇ, ನಿಮ್ಮ ಜರ್ನಿ, ನಿಮ್ಮ ಡ್ರೀಮು ಎಲ್ಲ ಕಂಪ್ಲೀಟ್ ಆಗಲಿ ಅಂತ ನಾವು ಭಾವಿಸ್ತೇವೆ. ಈ ವಿಡಿಯೋ ಮೂಲಕ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಭಾವಿಸ್ತೇವೆ. ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಾಡಿನ ನಿಮ್ಮ ಚಾನಲ್ ಮೂಲಕ ಹಾಡಿಸೋದಕ್ಕೆ. ತುಂಬ ಥ್ಯಾಂಕ್ ಯು. ಅದೊಂದು ಆಸೆ ಉಂಟು, ಹಾಡಬೇಕು, ಚಾನಲ್ಗಳಿಗೆ ಹಾಡಬೇಕು ಅಥವಾ ಒಂದು ಒಳ್ಳೆ ರಿಯಾಲಿಟಿ ಶೋಗೆ ಹೋಗಬೇಕು ಅಂತ. ಅದೊಂದು ಆದರೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಎಲ್ಲರೂ ಬ್ಲೆಸ್ ಮಾಡಿ, ಹಾಗೆ ಇವರ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿ ರಿಯಾಲಿಟಿ ಶೋ ಯಾರು ನಡೆಸ್ತಾರೆ ಆ ಚಾನಲ್ ಅವರಿಗೆ ತಲುಪುವವರೆಗೆ ಇವರ ವಿಡಿಯೋಗಳನ್ನು ಶೇರ್ ಮಾಡಿ. ಇಂತಹ ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಡಿ ಅಂತ ಹೇಳ್ತಾ ಈ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.